ನನಗೆ ನನ್ನ ತಾಯಿಯನ್ನೇ ಕಳೆದುಕೊಂಡಷ್ಟು ದುಃಖವಾಗಿದೆ. ಚೆನ್ನಮ್ಮಗೆ ಬಟ್ಟೆ, ಸೀರೆ, ಒಡವೆಯ ಮೇಲೆ ವ್ಯಾಮೋಹ ಇರಲೇ ಇಲ್ಲ. ಚೆನ್ನಮ್ಮ ನಿಧನಕ್ಕೆ ಮಾಜಿ ಶಾಸಕ ವೈಎಸ್ವಿ ದತ್ತ ಸಂತಾಪ ಸೂಚಿಸಿದ್ದಾರೆ, ಮಾತನಾಡಿದ್ದಾರೆ, ಕೇಳಿ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ನಮ್ಮೊಂದಿಗಿಲ್ಲ. ಅವರ ನಿಧನದಿಂದ ಇಡೀ ಕುಟುಂಬ ಈಗ ದುಃಖತಪ್ತರಾಗಿರುವಂಥದ್ದು. ಅವರ ಹೆಚ್ಚಿನ ಕುಟುಂಬದ ಒಡನಾಡಿ ದೇವೇಗೌಡರ ಮಾನಸ ಪುತ್ರ ಅಂತಲೇ ಬಿಂಬಿತರಾಗಿರುವಂಥ ವೈಎಸ್ವಿ ದತ್ತ ಅವರು ಇದೀಗ ನಮ್ಮ ಜೊತೆಗಿದ್ದಾರೆ. ಅವರು ಮಾತಾಡಿಸ್ತಾ ಹೋಗೋಣ. ಅತಿ ಹೆಚ್ಚು ದೇವೇಗೌಡರ ಕುಟುಂಬದೊಂದಿಗೆ ನಿಕಟ ಸಂಪರ್ಕ ಇರುವಂಥದ್ದು ನಿಮಗೆ. ಅವರ ಮಾನಸ ಪುತ್ರ ಅಂತಲೇ ಸಾಕಷ್ಟು ಬಿಂಬಿತರಾಗಿದ್ರಿ. ಚೆನ್ನಮ್ಮ ಅವರ ಅಗಲಿಕೆ ನಿಮಗೆ ಎಷ್ಟು ನೋವು ತರಿಸಿದೆ? ಈ ಕ್ಷಣದಲ್ಲಿ ಅವರನ್ನು ಯಾವ ರೀತಿ ನೆನಪು ಮಾಡ್ಕೊತೀರಾ? ಒಂಥರ ದೇವೇಗೌಡರ ಕುಟುಂಬಕ್ಕೆ ನಾನು ಪುತ್ರನಾಗಿ ಇರೋನು. ಹಾಗಾಗಿ ಸಹಜವಾಗಿ ನನಗೆ ತಾಯಿಯನ್ನು ಕಳ್ಕೊಂಡ ತಬ್ಬಲಿತನ ಕಾಡ್ತಾ ಇದೆ. ಒಂದು ರೀತಿ ಅನಾಥ ಪ್ರಜ್ಞೆ ಇದೆ. ನಮ್ಮ ತಾಯಿ ತೀರ್ಕೊಂಡ್ಮೇಲೆ, ನಮ್ಮ ತಂದೆ ತೀರ್ಕೊಂಡ್ಮೇಲೆ ಆ ಸ್ಥಾನನ ದೇವೇಗೌಡರು ಮತ್ತು ಚೆನ್ನಮ್ಮನವರು ತುಂಬಿಕೊಟ್ಟಿದ್ರು ನನಗೆ. ರಾಜಕೀಯವಾಗಿ ನಾವು ಎಂದೂ ಕೂಡ ಆ ಥರದ ಸಂಬಂಧ ಇಲ್ಲವೇ ಇಲ್ಲ. ನನ್ನ ದೇವೇಗೌಡರ ಸಂಬಂಧ 50 ವರ್ಷದ್ದು. ನಾನು 20 ವರ್ಷದ ಹುಡುಗಾದಾಗ ದೇವೇಗೌಡರ ಕುಟುಂಬಕ್ಕೆ ಬಂದವನು. ದೇವೇಗೌಡರ ಜೊತೆ ಎಷ್ಟು ಆತ್ಮೀಯವಾದ ಒಡನಾಟ ಇಟ್ಕೊಂಡು ಬಂದೋ, ಅವರ ಏಳು ಬೀಳು ಎಲ್ಲ ಅಷ್ಟೇ ಆತ್ಮೀಯವಾದ ಒಡನಾಟ ಚೆನ್ನಮ್ಮನವ್ರ ಜೊತೆಗೆ. ಎಷ್ಟೋ ವಿಷಯಗಳನ್ನು ಚೆನ್ನಮ್ಮನವರು ನನ್ನ ಮುಖಾಂತರ ತಿಳ್ಕೊತಾ ಇದ್ದರು, ನನ್ನ ಜೊತೆ ಹಂಚ್ಕೋತಾ ಇದ್ದರು. ಮತ್ತು ನಾನು ಅವ್ರ ಕೈನಲ್ಲಿ ತುತ್ತು ಹಾಕಿಸ್ಕೊಂಡು ಅನ್ನ ತಿಂದಿದ್ದೀನಿ. ಗೊತ್ತಿಲ್ಲದ ಹೊತ್ತಲ್ಲೆಲ್ಲ ಕರೆದು ನನಗೆ ಅನ್ನ ಹಾಕಿದ್ದಾರೆ, ಊಟ ಮಾಡಿದ್ದೀವಿ. ದೇವೇಗೌಡರು ಅವ್ರ ಹೆಂಡತಿ ಪ್ರತಿನಿತ್ಯ ರಾತ್ರಿ 9 ಗಂಟೆ ಮೇಲೆ ಇಬ್ಬರೇ ಕೂತ್ಕೊಂಡು ಗಂಡ ಹೆಂಡತಿ ಊಟ ಮಾಡೋ ಪದ್ಧತಿ. ಆಗ ಅಲ್ಲಿ ಹಾಜರಿತಿದ್ದ 3ನೇ ವ್ಯಕ್ತಿ ಅಂದರೆ ನಾನೇ. ಆ ಥರದ ಸಂಬಂಧ ನಮ್ಗಳದ್ದು. ಇವತ್ತು ನನಗೆ ತುಂಬ ನೋವಾಗಿದೆ. ಈಗ ಒಂದು 4 ವರ್ಷದ ಕೆಳಗೆ ನೀವೇ ನನ್ನ ಹತ್ರ ಹೇಳಿದ್ರಿ, ಅವಳು ಜ್ಯೋತಿಷ್ದವ್ರು ಹೇಳಿದ್ದಾರೆ, ನನ್ನ ಹೆಂಡತಿ ಮುತ್ತೈದೆ ಸಾವು ಅಂತ ಹೇಳಿದ್ರಿ. ಹಾಗಾಗಿ ಮಾನಸಿಕವಾಗಿ ತಯಾರಾಗಿಬಿಡೋಣ ಸರ್ ನಾವೆಲ್ಲ, ಒಳ್ಳೆ ಸಾವು, ಮುತ್ತೈದೆ ಸಾವು ಅಂತ ನಾನೇ ಗೌಡ್ರಿಗೆ ಹೇಳಿದೆ. ಹಾಗಾಗಿ ತುಂಬ ನೋವಿದೆ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಸಾರ್ಥಕವಾದಂಥ ಬದುಕು ಆಕೆದು. ಆಕೆ ರಾಜಕಾರಣನ ತನ್ನ ಗಂಡ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಏನು ಹಚ್ಕೊಳ್ಳೇ ಇಲ್ಲ, ಹೊಮ್ಮೂ ಇಲ್ಲ, ಬೆಮ್ಮೂ ಇಲ್ಲ. ಪಕ್ಕಾ ಹಳ್ಳಿಯ ಹೆಣ್ಣು ಮಗಳ ಥರ ಬದುಕಿದ್ರು. ತುಂಬ ನೋವಿದೆ. ಚೆನ್ನಮ್ಮನವ್ರಿಗೆ ನಾವು ಇಷ್ಟಪಡ್ತಿದ್ದು ಗೌಡ್ರ ತರವೆಯ ಒಂದು ಮುದ್ದೆ, ಸೊಪ್ಪಿನ ಸಾರು, ಅದೇ ಇಷ್ಟಪಡ್ತಿದ್ದು. ಆಮೇಲೆ ಅವರು ಇನ್ನೊಂದು ಸ್ವೀಟ್ ಮಾಡೋರು, ಒಂಥರ ಪಾಯಸದ ಥರ ಸ್ವೀಟ್ ಮಾಡೋರು. ಶಾವಿಗೆ ಪಾಯಸನ ಒಂಥರ ಸ್ಪೆಷಲಾಗಿ ಮಾಡೋರು. ಅದನ್ನು ನಜೀರ್ ಸಾಬ್ ಮಂತ್ರಿ ಆಗಿದ್ದ ನಜೀರ್ ಸಾಬ್ ಮನೇಲಿ ತುಂಬ ಚೆನ್ನಾಗಿ ಖೀರ್ ಮಾಡ್ತಾರೆ ಅಂತ ಗೌಡ್ರು ಒಂದ್ಸಲ ಹೆಂಡತಿ ಹತ್ರ ಹೇಳಿದರು. ಆ ನಜೀರ್ ಸಾಬ್ ಮನೆ ಅಡುಗೆ ಭಟ್ಟನ್ನು ಕರೆಸ್ಕೊಂಡು ನೀನು ಹೇಗೆ ಮಾಡ್ತೀಯ ಅಂತ ಕೇಳಿ ಇವರು ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಮಾಡೋರು. ದೇವೇಗೌಡರಿಗೆ ಇಷ್ಟ ಅಂತ. ಹೌದು. ಇದಿಷ್ಟು ಮಾಜಿ ಶಾಸಕರಾಗಿರುವಂಥ ವೈಎಸ್ವಿ ದತ್ ಅವರ ಮಾತಾಗಿರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.